ಇನ್ನು ಇರಾನ್ ಮೇಲೆ ಮತ್ತೆ ಇಸ್ರೇಲ್ ಅಮೆರಿಕ ಏರ್ ಸ್ಟ್ರೈಕ್ ಮಾಡ್ತಾನೇ ಇವೆ. ವಾಯು ದಾಳಿಗೆ 6 ಜನ ಸತ್ತಿದ್ದಾರೆ. ಕೋಮ್ ಅನ್ನುವಂಥ ನಗರದ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಏರ್ ಸ್ಟ್ರೈಕ್ ಮಾಡಿವೆ. ಇದು ಯಾವ ರೀತಿ ಇದು 1 ವಾರ ಕೊಟ್ಟೆ 10 ದಿವಸ ಕೊಟ್ಟೆ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಹೇಳಿ? 5 ದಿವಸ ಕೊಟ್ಟಾಯ್ತು ಅವರು. ಆವಾಗಲೂ ಕೂಡ ದಾಳಿ ನಡೀತಾ ಇತ್ತು, ಕದನ ವಿರಾಮ. ಆಮೇಲೆ ಹೇಳಿದ್ರು ಯಾವುದೇ ಕಾರಣಕ್ಕೂ 7 ರಿಂದ 10 ದಿವಸ ನಾವು ದಾಳಿ ಮಾಡಲ್ಲ. ಈಗಲೂ ದಾಳಿ ನಡೀತಾ ಇದೆ. ಇದು ಸಂಗತಿ. ಈಗ ಮತ್ತೆ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಮುಗಿಬಿದ್ದಿವೆ. ವಾಯು ದಾಳಿಗೆ 6 ಜನ ಸತ್ತಿದ್ದಾರೆ. ಇನ್ನು ಈ ಹೇಳೋದಕ್ಕೂ ಮಾಡೋದಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧವೇ ಇಲ್ಲ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇಸ್ರೇಲ್ ಮತ್ತು ಅಮೆರಿಕ. ಒಂದು ಕಡೆಗೆ ಇವು ಮಾತಾಡ್ತವೆ, ಇನ್ನೊಂದು ಕಡೆಗೆ ದಾಳಿ ಕೂಡ ಮಾಡ್ತವೆ. ಇನ್ನು ಇರಾನ್ ಏನು ಸುಮ್ಮನಿಲ್ಲ, ಅದು ಕೂಡ ಟೆಲ್ ಅವೀವ್ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಬಹುಮಹಡಿ ಕಟ್ಟಡದ ಮೇಲೇನೇ ದಾಳಿ ಆಗಿರೋದು. ನೋಡಿ ಎಂಥ ದಾಳಿ. ದೊಡ್ಡ ಎಚ್ಚರಿಕೆ ಇದು. ಟೆಲ್ ಅವೀವ್ ತನಕ ಕ್ಷಿಪಣಿಗಳು ಬರ್ತವೆ ಅಂತಂದ್ರೆ ಏನು ಸಾಮಾನ್ಯನಾ? ನೋಡಿ, ಟೆಲ್ ಅವೀವ್ನ ಒಂದು ಗಗನಚುಂಬಿ ಕಟ್ಟಡ. ಒಂದು ಕಡೆಗೆ ಕೋಮ್ ನಗರದ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿ ಮಾಡಿರೋದು, ಅಲ್ಲಿ 6 ಜನ ಸತ್ತಿದ್ದಾರೆ ಇರಾನ್ನಲ್ಲಿ. ಇನ್ನೊಂದು ಕಡೆಗೆ ಇರಾನ್ ಮಿಸೈಲ್ ದಾಳಿಗೆ ಟೆಲ್ ಅವೀವ್ ಒಂದು ಲೆಕ್ಕದಲ್ಲಿ ಅಲುಗಾಡಿ ಹೋಗಿದೆ. ಈ ಬಹುಮಹಡಿ ಕಟ್ಟಡಗಳೇ ಧ್ವಂಸಗೊಂಡಿವೆ. ಆ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಜನರಿಗೆ ತೋಚ್ತಾ ಇಲ್ಲ. ಯಾಕಂದರೆ ಈಗಾಗಲೇ ಏನು ಅಂದರೆ ಎಷ್ಟೋ ಅಂತ ಇವರು ಶಸ್ತ್ರಾಸ್ತ್ರಗಳನ್ನು ಜೋಡಿಸ್ಲಿಕ್ಕೆ ಸಾಧ್ಯ. ಐರನ್ ಡೋಮ್ ಎಷ್ಟರ ಮಟ್ಟಿಗೆ ಎಲ್ಲವನ್ನೂ ಕೂಡ ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ. ಇದು